ಹಲೋ, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಳ್ಳಿಯಲ್ಲಿ ಮಾಡೋ ಬದನೆಕಾಯಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೂ ನಾನು ನಿಮಗೆ ತುಂಬ ಥರದ ಹಳ್ಳಿ ತಿಂಡಿ ತೋರಿಸಿದ್ದೆ ಅಲ್ವಾ? ದೊಡ್ಡ ಪತ್ರೆ ಎಲೆ ಪಕೋಡ, ಮತ್ತು ಕನ್ನೆಕುಡಿ ಕಟ್ನೆ, ಹೀರೆಕಾಯಿ ತಂಬ್ಳಿ, ಈ ಥರ ತೋರಿಸಿದ್ದೆ ಅಲ್ವಾ? ನಿಮ್ಗೆ ಇನ್ನೂ ಹಳ್ಳಿ ಕಡೆ ತಿಂಡಿ ಕಲ್ತ್ಕೊಳ್ಬೇಕು ಅಂತಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇವಾಗ ನಾವು ಬದನೆಕಾಯಿ ಬಜ್ಜಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣವಾ? ನಾನಿಲ್ಲಿ 6 ಬ್ರಿಂಜಾಲ್ ತೊಗೊಂಡಿದ್ದೀನಿ, 6 ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿ, ಅರಿಶಿಣ, ಕೊಬ್ಬರಿ ಎಣ್ಣೆ, ಸಾಸಿವೆ ಕಾಳು, ಎಳ್ಳು, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಸಕ್ಕರೆ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದು ನಾನಿಲ್ಲಿ ಕಂಚಿಕಾಯಿ ತೊಗೊಂಡಿದ್ದೀನಿ, ನೀವು ಲಿಂಬು ಆದರೂ ತೊಗೊಳ್ಬೋದು. ಈಗ ನಾನು ಹಳ್ಳಿಯಲ್ಲಿ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಹೇಗೆ ಬೇಯಿಸ್ತಾರೆ ಒಲೆ ಒಳಗಡೆ ಅಂತ ತೋರಿಸ್ತೀನಿ. ಮೊದಲು ಈ ಥರ ಬ್ರಿಂಜಾಲ್ ತೊಗೊಳ್ಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಈ ಥರ. ಆಮೇಲೆ ಚಾಕುದಲ್ಲಿ ಸ್ವಲ್ಪ ಈ ಥರ ಸ್ವಲ್ಪ ಒಳಗಡೆವರೆಗೆ ತೊಗೊಳ್ಬೇಕು, ಈ ಥರ ಕಟ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಮಾತ್ರ ಆಗಿ ಮಾಡಬೇಕು. ಇವಾಗ ಇಲ್ಲಿ ಕೆಂಡ ಇರುತ್ತಲ್ಲ ಒಲೆ ಒಳಗಡೆ, ಅದರಲ್ಲಿ ಇದನ್ನ ಈ ಥರ ಇಟ್ಟು ಒಂದು 3 ಮಿನಿಟ್ಸ್ಗೆ ಅದನ್ನ ತಿರುಗಿಸ್ತಾ ಹೋಗ್ಬೇಕು. ಸೊ ಫುಲ್ ಬೆಂದ್ಕೊಳುತ್ತೆ. ಈ ಥರ ಮಾಡಿ ಕೆಂಡದ ಮೇಲೆ ಬದನೆಕಾಯಿನ ಇಡಬೇಕು. ಇದು ಬೆಂದಿದೆ ನೋಡಿ, 10 ಮಿನಿಟ್ಸ್ ಆಯಿತು ನಾನಿಟ್ಟು. ನೋಡಿ ಈ ಥರ ಬೆಂದಿರುತ್ತೆ ನೋಡಿ. ಹೀಗೆ ನಾನು ಬದನೆಕಾಯನ್ನ ಒಲೆ ಒಳಗಡೆ ಹಾಕಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸಿಟಿ ಮೇಲೆ ಇರೋರು ಈ ಥರ ಹೇಗೆ ಬೇಯಿಸ್ಕೊಳ್ಳೋದು ಅಂತ ವಿಚಾರ ಮಾಡ್ತಾ ಇದ್ದೀರಾ? ಸೊ ನಾನು ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೇಮ್ ಅದೇ ಥರ ನಾನು ಇದಕ್ಕೆ ಆಯಿಲ್ ಹಚ್ಕೊಂಡಿದ್ದೀನಿ. ಈ ಥರ ಒಂದು ಚಾಕುದಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಮೇಲೆ ಹೀಗಿಡ್ಬೇಕು. ಸೇಮ್ ಅದೇ ಥರ ಒಂದು 3 ಮಿನಿಟ್ಸ್ಗೆ ಈ ಥರ ಟರ್ನ್ ಮಾಡ್ತಾ ಇರಬೇಕು. ಈ ಥರ ಟರ್ನ್ ಮಾಡಿ ಬೇಯಿಸ್ಬೇಕು. ಈಗ ನಾನು ಬದನೆಕಾಯಿನ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ. ಎಲ್ಲ ಬದನೆಕಾಯಿದು ಈ ಥರ ಸಿಪ್ಪೆ ತೆಕ್ಕೊಳ್ಬೇಕು ನೋಡಿ ಹೀಗೆ. ನೆಕ್ಸ್ಟ್ ನಾನು ಈ ಥರ ಬ್ರಿಂಜಾಲ್ನ ಓಪನ್ ಮಾಡಿ ಇಟ್ಕೊಂಡು ಸೌಟ್ ಇರುತ್ತಲ್ಲ ಅದರಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಹೀಗೆ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವು ಬೇಯಿಸಿ ಆದಮೇಲೆ ಅದನ್ನು ಹುಳ ಇದೆಯಾ ಅಂತ ನೋಡ್ಕೊಳ್ಬೇಕು, ಯಾಕಂದರೆ ನಮಗೆ ಮೊದಲೇ ಚೆಕ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಚೆಕ್ ಮಾಡ್ಕೊಳ್ಬೇಕು. ಈ ವಿಡಿಯೋವನ್ನು ನೀವು ಲಾಸ್ಟ್ ತನಕನೂ ನೋಡಿ. ನಾನು ಲಾಸ್ಟಲ್ಲಿ ನಿಮ್ಮ ಬ್ರಿಂಜಾಲ್ ಬಗ್ಗೆ ಒಂದು ಟಿಪ್ ಹೇಳ್ತಾ ಇದ್ದೀನಿ. ಖಂಡಿತ ಅದು ಬ್ರಿಂಜಾಲ್ ತಿನ್ನೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಈಗ ಇದು ಕಟ್ ಮಾಡ್ಕೊಂಡಾಯ್ತು ನೋಡಿ, ಈ ಥರ ರೆಡಿಯಾಗಿದೆ. ಈಗ ನಾನು ಬಾಣಲೆಗೆ 5 ರಿಂದ 6 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ 1 ಸ್ಪೂನು, ಸಾಸಿವೆ, ಎಳ್ಳು, ಒಣಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ, ಕರಿಬೇವು. ಒಗ್ಗರಣೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಅರಿಶಿಣ. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಕು ಅಂದರೆ ನೀವು ಲಾಸ್ಟಲ್ಲೂ ಆ್ಯಡ್ ಮಾಡ್ಕೊಳ್ಬೋದು. ಹಸಿ ಈರುಳ್ಳಿ ಇದ್ರೂ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿನೂ ನೀವು ಬೇಕು ಅಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ಅದು ಫ್ರೈ ಆಗೋಷ್ಟರಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ ನಾನು ಈ ಥರ. ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ ನಾನು. ಈಗ ಲಾಸ್ಟಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಬ್ರಿಂಜಾಲ್ನ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ.
ನಾನು ಆಗಲೇ ಹೇಳಿದೆ ಅಲ್ವಾ ಬ್ರಿಂಜಾಲ್ನ ಒಂದು ಟಿಪ್ ಹೇಳ್ತೀನಿ ಅಂತ. ಅದೇನೆಂದರೆ, ನಾವು ತುಂಬ ಜನ ಬದನೆಕಾಯಿನ ತಿನ್ನೋದೇ ಇಲ್ಲ. ಸೊ ನಾವು ಬ್ರಿಂಜಾಲ್ದು ಏನೇ ಪದಾರ್ಥ ಮಾಡಿದ್ರೂ ಅದಕ್ಕೆ 1-2 ನಾವು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಗ್ಯಾಸ್ ಆಗೋದಿಲ್ಲ. ಬೆಳ್ಳುಳ್ಳಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲಿಂಬು ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ. ನಿಮ್ಗೆ ಸ್ವೀಟ್ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಇದು ಅನ್ನ ಮತ್ತು ಚಪಾತಿ ಎರಡಕ್ಕೂ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಈಗ ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ಸೊ ಹಳ್ಳಿ ಸ್ಟೈಲ್ ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ನಿಮಗೂ ಬೇಕು ಅನಿಸ್ತಾ ಇದೆಯಾ? ಸರಿ, ಈಗಲೇ ಹೋಗಿ ನೀವು ಇದನ್ನು ಮಾಡ್ಕೊಂಡು ತಿನ್ನಿ. ತುಂಬ ಈಸಿನೂ ಇದೆ ಇದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.